ನಾಟಕ ಸಾಕು ಬಾ. ಇದಾ ಇದು ಇಲ್ಲೇ ಸಿಟಿ ಬಸ್ ಸ್ಟ್ಯಾಂಡ್. ಯಾವ್ದದು ಬ್ರ್ಯಾಂಡ್? ಇದು ಬ್ರ್ಯಾಂಡ್ ಇತ್ತು ಮಾರೆ, ಅಲ್ಲಿ ಮೊನ್ನೆ ಹೋಗಿ ಹೋಯ್ತಾ ಅಂತ. ಇದು ಪೋಮಾ, ಇದು ಅಡಿಬಾಸ್ ಮಾರೆ. ಹೌದು, ಮೊನ್ನೆ ತಗೊಂಡದ್ದು ಇಲ್ಲೇ ಸಿಟಿ ಬಸ್ ಸ್ಟ್ಯಾಂಡ್. ಹಾ ಸಾಕಾಯ್ತು. ಇವಯವ್ರ ಮಾರೆ ಎಲ್ಲಿಯ ತಪ್ಪಿಸಿಕೊಂಡು ಬಂದಾಗಿದ್ದಾನೆ. ಇವನ ನೀ ಅಂತ ಇಂಟರ್ವ್ಯೂಗೆ ಬಂದದ್ದ? ಹೌದು ಸರ್. ಓಕೆ ಓಕೆ, ಪ್ಲೀಸ್ ಟೇಕ್ ಯುವರ್ ಸೀಟ್. ಇವೆಂತ ಎಣ್ಣೆ ಬೇಲೆ ಬೋಡ ಮಾರೆ ತಗೊಂಡು ಬಾ ಚೇರ್. ಓಯ್ ಎಣ್ಣೆ ಬೇಲೆ ಬೋಪ ಮಾರೆ ಬಲೆ ಮಾರೆ ಈಗ ಒಂಜಿ ಮಾರೆ ಜನ ಮಾರೆ. ಅಣ್ಣ ಚೇರ್ ತಗೊಂಡು ಹೋಗ್ಲಿಕ್ಕೆ ಹೇಳಿದಲ್ಲ, ಇರ್ಲಿ ಪ್ಲೀಸ್ ಸಿಟ್ ಡೌನ್. ಅಣ್ಣ ಎಂತ ಊಟ ಬಡಿಸುದಿಲ್ಲ ಅಲ್ಲಿ, ಇಲ್ಲಿ ಮೇಲೆ ಕೂತ್ಕೋ. ಇವರನ್ನೆಲ್ಲ ಎಂತ ಪಾಸ್ ಮಾಡುದು ಮಾರೆ. ಓಕೆ, ವಾಟ್ ಇಸ್ ಯುವರ್ ನೇಮ್? ಮೈ ನೇಮ್ ಇಸ್ ಬಾಬು. BUBA ಅಂದ್ರೆ ಬೂಬಾ ಮಾರೆ, BU ಅಂದ್ರೆ ಬಾಬು. ಓಕೆ, ರೆಸ್ಯೂಮೆ ತಂದಿದ್ಯಾ? ಎಂತ ಇವ್ ಶರ್ಟ್ ಎಲ್ಲ ಬಿತ್ತಾ ಇದ್ದಾನೆ. ಅಣ್ಣ ರೇಷನ್ ಕಾರ್ಡ್ ಯಾರು ತರ್ಲಿಕ್ಕೆ ಹೇಳಿದ್ ನಿಂಗೆ? ಅಕ್ಕಿ ಕೊಡುದಿಲ್ಲ ಇಲ್ಲಿ ನಾವು. ಓಕೆ, ಕೂತ್ಕೋ. ಅಲ್ಲ ಎಂತಕ್ಕೆ ಬಂದಿದೆ ಅಂತ ಗೊತ್ತುಂಟ ನಿಂಗೆ? ಹೌದು ಸರ್. ಎಂತಕ್ಕೆ? ಅದು ಇಂಟರ್ವ್ಯೂಗೆ ಬೇಡ ಅವರನ್ನೆಲ್ಲ ತೋರಿಸೋದು ಬೇಡ. ಓಕೆ, ಇಂಟರ್ವ್ಯೂಗೆ ಬಂದದ್ದು. ಹೌದು ಸರ್. ನಾನೀಗ ಇಂಟರ್ವ್ಯೂ ಅಲ್ಲಿ ಕೆಲವು ಕ್ವಶನ್ ಕೇಳ್ತೇನೆ. ರಪ್ಪ ಫೇಲ್ ಮಾಡು ಆಯ್ತಾ? ಕೆಲವು ಕ್ವಶನ್ ಕೇಳ್ತೇನೆ. ಹಾ ಸರ್ ಆಯ್ತು. ಅದೆಲ್ಲದಕ್ಕೆ ಆನ್ಸರ್ ಮಾಡ್ಬೇಕು. ಎಸ್. ಒಂದಕ್ಕೂ ಆನ್ಸರ್ ಮಾಡ್ಲಿಲ್ಲ ಅಂದ್ರೆ ಫೇಲ್. ಎಸ್. ಒಂದು ಮಿಸ್ ಆಗೋಗಿಲ್ಲ. ಎಸ್. ಅರ್ಥ ಆಯ್ತಾ? ಎಸ್. ರೆಡಿಯಾ? ಎಸ್. 1 2 3 ಸ್ಟಾರ್ಟ್. ಎಸ್. ಫಸ್ಟ್ ಕ್ವಶನ್. ಒಂದು ಏರೋಪ್ಲೇನ್ ಹೋಗ್ತಾ ಇರ್ತದೆ. ಅಣ್ಣ ಇಲ್ಲಿ ನನ್ನ ನೋಡಿ, ನಾನು ಕ್ವಶನ್ ಕೇಳು. ಒಂದು ಏರೋಪ್ಲೇನ್ ಹೋಗ್ತಾ ಇರ್ತದೆ, 500 ಇಟ್ಟಿಗೆ ತಗೊಂಡು ಹೋಗ್ತಾ ಇರ್ತಾರೆ. 500 ಇಟ್ಟಿಗೆಯಲ್ಲಿ ಒಂದು ಇಟ್ಟಿಗೆ ಕೆಳಗೆ ಬೀಳುತ್ತೆ, ಎಷ್ಟು ಉಳಿತು? ಸಿಂಪಲ್ ಕ್ವಶನ್, 499. ಸ್ವಲ್ಪ ಕಷ್ಟದ ಕೇಳೋ. ಒಂದು ಏನು ಅಂಗಡ ಮಾಡಿ ಕೊನೆಗೆ ಏನು ಹೇಳ್ತೀರಿ ಕ್ವಶನ್? ಓಕೆ, ಫಸ್ಟ್ ಇದು ಕರೆಕ್ಟ್ ಹೇಳಿದ್ದಿ. ಇನ್ನೊಂದು ಕ್ವಶನ್ ಕೇಳ್ತೀನಿ. ಹೇಳಿ. ಓಕೆ, ಈಗ ಒಂದು ಆನೆ ಇರ್ತದೆ. ಆನೆನ ಫ್ರಿಜ್ಜಲ್ಲಿ 3 ಸ್ಟೆಪ್ಪಲ್ಲಿ ಇಡಬೇಕು. ಹೇಗೆ ಇಡ್ತಿ? ಇದು ಮೊನ್ನೆ ವಾಟ್ಸಪ್ ಗ್ರೂಪಲ್ಲಿ ನೋಡ್ದಂಗೆ ಮಾರೆ. ಮೆಲ್ಲ ಮಾರೆ. ಓಪನ್ ದ ಡೋರ್. ಹೊಡಿಬೇಡ ಅಣ್ಣ, ಖರ್ಚಿಗೆ ಕೊಡ್ತೇವೆ, ಹೊಡಿಲಿಕ್ಕೆಲ್ಲ ಬರಬೇಡ. ಓಪನ್ ದ ಡೋರ್. ಆನೆ ಒಳಗೆ. ಕ್ಲೋಸ್ ದ ಡೋರ್. 3 ಸ್ಟೆಪ್ ಹೇಳಿದ. ನೆಕ್ಸ್ಟ್ ನಾ ಕೇಳ್ತೇನೆ ಆಯ್ತಾ? ನೀನ್ ಕೇಳಿ. ಈಗ 110 4 ಸ್ಟೆಪ್ ಅಲ್ಲಿ ಫ್ರಿಜ್ ಅಲ್ಲಿ ಇಡ್ಬೇಕು. ಹೇಗೆ ಇಡ್ತಿ 110 4 ಸ್ಟೆಪ್ ಅಲ್ಲಿ? ಗ್ರೂಪ್ ಅಲ್ಲಿ ನೋಡ್ಲಿಲ್ಲ ಮಾರೆ. ಸರ್, ಓಪನ್ ದ ಡೋರ್. ಎಂತ ಕಾಂಪಿಟೇಷನ್ ಅಲ್ಲ, ಇಂಟರ್ವ್ಯೂ ಕುತ್ಕೊಂಡೆ. ಓಪನ್ ದ ಡೋರ್. ಆನೆ ಹೊರಗೆ, ಒಂಟೆ ಒಳಗೆ. ಕ್ಲೋಸ್ ದ ಡೋರ್. ಎಲ್ಲ ಇಲ್ಲೇ ಮಿಸ್ ಹೊಡಿತುಂಟಲ್ಲ ಮಾರೆ, ಇಲ್ಲೇ ನೋಡಿ ಬಂದಾಗ ಉಂಟು ಮಾರೆ. ನನ್ನ ಹತ್ರ ಒಂದು ನೀವು ಕೇಳಿ ಅಂತ. ನನ್ನ ಹತ್ರ ಒಂದು ಕಷ್ಟದುಂಟು, ಇದು ಕೇಳುವ. ಈಗ ಇಲ್ಲಿ ಅಣ್ಣ ಎಂತಾದ್ರು ಹುಡುಕ್ ಕಳೆದೋಯ್ತಾ ಎಂತಾದ್ರು? ಇಲ್ಲ ಅಲ್ಲ. ಓಕೆ, ಇನ್ನೊಂದು ಕ್ವಶನ್ ಕೇಳ್ತೀನಿ. ಇಷ್ಟರೊಳಗೆಲ್ಲ ಕರೆಕ್ಟ್ ಹೇಳಿದ್ಯಾ? ಇನ್ನೊಂದು ಕ್ವಶನ್ ಕೇಳ್ತೀನಿ. ಕಾಡಿನ ರಾಜ ಯಾರು? ಸಿಂಹ. ಯಾರು ಮಾರೆ? ತಿಂಡಿ ಅಂತ ತಿನ್ಲಿಲ್ವ ಬೆಳಿಗ್ಗೆ? ತಿಂಡಿ ಆಗಿದೆ. ಒಂದೇ ಸತಿ ಕುಡ್ದು ಖಾಲಿ ಮಾಡು. ನಮ್ಮ ಸಹ ಕುಡ್ದಿದ್ದಿ, ಈಗ ನಮ್ಗೆ ಉಳಿಸ್ಲಿಲ್ಲ ಎಂತ ಸಹ. ಇವರನ್ನೆಲ್ಲ ಯಾಕೆ ಒಳಗೆ ಬಿಟ್ಟು ಮಾರೆ? ಇರ್ಲಿ. ಈಗ ಸಿಂಹ ಉಂಟಲ್ಲ, ಕಾಡಿದು ರಾಜ, ಅದ್ರದ್ದು ಮದುವೆ. ಅದಕ್ಕೆ ಎಲ್ಲರಿಗೆ ಇನ್ವಿಟೇಷನ್ ಉಂಟು. ಎಲ್ಲರಿಗೆ ಅಂದ್ರೆ ನಿಂಗೆಲ್ಲ ಇಲ್ಲ, ಕಾಡಿನ ಪ್ರಾಣಿಗಳಿಗೆ ಎಲ್ಲರಿಗೆ ಇನ್ವಿಟೇಷನ್ ಉಂಟು. ಎಲ್ಲ ಪ್ರಾಣಿಗಳು ಬಂದಿರ್ತದೆ, ಆದ್ರೆ ಒಂದು ಪ್ರಾಣಿ ಮಾತ್ರ ಬಂದಿರುವುದಿಲ್ಲ. ಅದು ಯಾವುದು ಮತ್ತೆ ಯಾಕೆ ಬಂದಿರುವುದಿಲ್ಲ? ಎಕ್ಕಡದ ಒಂಟೆ ಫ್ರಿಜ್ ಸಹಿತ 50 ರೂಪಾಯಿ ಕಟ್ಟು ನೀನು. ಆ ಫ್ರಿಜ್ ಅಲ್ಲಿ ಉಂಟಲ್ಲ ಒಂಟೆ, ಅದಕ್ಕೆ ಮದುವೆ ಹೋಗ್ಲಿಕ್ಕೆ ಆಗ್ಲಿಲ್ಲ. ಅದಕ್ಕೆ ಬಾಯಿ ಬಿಟ್ಟದ್ದು. ಹೌದು, ಫ್ರಿಜ್ ಅಲ್ಲಿ ಉಂಟಲ್ಲ, ಹಾಗಾಗಿ ಮದುವೆಗೆ ಹೋಗ್ಲಿಕ್ಕೆ ಆಗ್ಲಿಲ್ಲ. ಎಲ್ಲದಕ್ಕೆ ಆನ್ಸರ್ ಹೇಳ್ತಿದ್ದಾನಲ್ಲ ಮಾರೆ. ಸ್ವಲ್ಪ ಕಷ್ಟದ ಕೇಳು. ಗುಂಡ ಇದ್ದಾನಲ್ಲ, ಗುಂಡ ಕಾಡಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಾನೆ.
ನಡ್ಕೊಂಡು ಹೋಗುವಾಗ ಒಂದು ನದಿ ಸಿಗ್ತದೆ. ಆ ನದಿಯಲ್ಲಿ ಯಾವಾಗ್ಲೂ ಮೊಸಳೆ, ಫುಲ್ ಮೊಸಳೆ ಇರ್ತದೆ. ಎಲ್ಲಾದ್ರೂ ಕಾಲಿಟ್ರೆ ತಿಂದು ಬಿಡ್ತದೆ. ಅಷ್ಟು ಮೊಸಳೆ ಇರುವಂತ ಕೆರೆ ಅದು. ಆಯ್ತಾ ನದಿ ಅಲ್ಲ ಅಣ್ಣ, ಕ್ವಶನ್ ಕಂಪ್ಲೀಟ್ ಮಾಡ್ತೇನೆ, ಡೌಟ್ ಇದ್ರೆ ಲಾಸ್ಟಿಗೆ ಆಯ್ತಾ. ಇವನು ಇದನ್ನು ಒಂದೇ ಈಜಿ ದಾಟ್ಕೊಂಡು ಹೋಗ್ಬೇಕು. ಇಲ್ಲಿ ಗುಂಡ ಇದ್ದಾನಲ್ಲ, ನದಿ ದಾಟ್ಬೇಕು. ನದಿಯಲ್ಲಿ ಯಾವಾಗ್ಲೂ ಮೊಸಳೆ ಇರ್ತದೆ. ಇವನ್ ದಾಟ್ಬೇಕಂದ್ರೆ ಒಂದೇ ಇವನ ಹತ್ರ ದೋಣಿ ಇರ್ಬೇಕು, ಇಲ್ಲ ಅಂದ್ರೆ ಸೇತುವೆ ಇರ್ಬೇಕು. ಅಲ್ಲಿ ದೋಣಿನೂ ಇಲ್ಲ, ಸೇತುವೆನೂ ಇಲ್ಲ, ಆದ್ರೂ ಗುಂಡ ದಾಟ್ತಾನೆ. ಹೇಗೆ? ಓಯ್ ಅವು ಸಿಂಹದ ಮದ್ವೆ ಬರೀಚಿ ನಿನ್ನ ಲೈದರ ನಿನ್ನ ಲೈದಿ ಜರ್ಮರೆ ಪಕ್ಕಡೆ ಕುಲ್ಲು ಮೊಸಳೆ ಎಲ್ಲ ಅಂತ ಸಿಂಹದ ಮದುವೆ ಹೋಗಿರ್ತದಲ್ಲ, ಹಾಗಾಗಿ ಆರಾಮಿ. ಇದಕ್ಕೆ ಸಹ ಆನ್ಸರ್ ಹೇಳಿದ ಮಾರೆ. ಅಲ್ಲ ಇವನದೊಂದು 100 ರೂಪಾಯಿ ಕಟ್ ಮಾಡಾಯ್ತಾ ಮತ್ತೆ? ಹಾ ಸ್ವಲ್ಪ ಕಷ್ಟದ ಕೇಳ್ಬೇಕು ಮಾರೆ. ಲಾಸ್ಟ್ ಕ್ವಶನ್. ಇದಕ್ಕೆ ಆನ್ಸರ್ ಹೇಳಿದ್ರೆ ನಿನ್ನನ್ನು ಪಾಸ್, ಕೆಲಸ ನಿಂಗೆ. ಇಲ್ಲ ಅಂದ್ರೆ ಬಂದಲ್ಲಿ ಎಲ್ಲಿ ಅಂಡಮಾನಿಂದ ಬಂದದ್ದು ಅಲ್ಲಿಗೆ ಹೋಗ್ಬೇಕು ಆಯ್ತಾ. ಲಾಸ್ಟ್ ಇದೊಂದು ಸ್ವಲ್ಪ ಕಷ್ಟದ ಕೇಳು. ಓಕೆ, ಗುಂಡ ಇದ್ದಾನಲ್ಲ, ಗುಂಡ ನದಿ ದಾಡ್ತಾನೆ ಆದ್ರೂ ಸಾಯ್ತಾನೆ. ಹೇಗೆ? ಎಲ್ಲಿ ಎಲ್ಲಿ ಅಣ್ಣ ನೀನ್ ತಿರ್ಗಿ ಆಚೆ ತಿರುಗಿರು. ಹಾ ಎಂತ? ಓ ಅಣ್ಣ ಕ್ಯಾಲ್ಕುಲೇಟರ್ ಬೇಕಾ ಲೆಕ್ಕ ಮಾಡ್ಲಿಕ್ಕೆ? ಬೇಡಲ್ಲ? ಓಕೆ, ನೀವು ರೇಷನ್ ಕಾರ್ಡ್ ಇಟ್ಕೊಂಡು ಹೋಗು. ಪಂಚಾಯತಿಯಲ್ಲಿ ಅಕ್ಕಿ ಸಿಗ್ತದೆ ತಗೋಂತಿ. ಯಾವ ಪಂಚಾಯತಿ ಮಾರೆ ಅಕ್ಕಿ ಸಿಗುದು? ಪಂಚಾಯತಿ ಅಲ್ಲ ಮಾರೆ, ಸೊಸೈಟಿಯಲ್ಲಿ. ಸಾರಿ, ನಿಮ್ ಬೂಬ ಹೇಳುವಾಗನೇ ಗೊತ್ತಾಯ್ತು ಮಾರೆ. ಅಣ್ಣ ಅಣ್ಣ ಧರ್ಮ ಕೊಂಚ ಚಾ ವೇಸ್ಟ್ ಅನ್ನದಾನೆ ಮಾರೆ. ಚಾ ಒಂಜಿ ಧರ್ಮ ವೇಸ್ಟ್ ಅನ್ನ ಅವಸ್ಥೆ ಮಾರೆ. ಅವು ಆಯ್ ಲಾಸ್ಟ್ ಒಂದು ಕ್ವಶನ್. ಅವ ಎಂಚ ಸೈತೀನಿ ಇಟ್ಟಿಗೆ ಬಿಡು ಒಂದು. ಅವ ಎಂಚ ಸೈತೀನಿ ಫಸ್ಟ್ ಅಲ್ಲಿ ಒಂದು ಸ್ಟೋರಿ ಹೇಳಿದೆ ಗೊತ್ತುಂಟಾ? ಏರೋಪ್ಲೇನ್ ಅಲ್ಲಿ 500 ಇಟ್ಟಿಗೆ ತಗೊಂಡು ಹೋಗ್ತಾ ಇದ್ರು. ಒಂದ್ ಇಟ್ಟಿಗೆ ಕೆಳಗೆ ಬಿದ್ದಿರ್ತದಲ್ಲ, ಅದು ಗುಂಡನ್ ತಲೆ ಮೇಲೆ ಬಿದ್ದದ್ದು, ಅದಕ್ಕೆ ಸತ್ತೋದವ. ಆಗ ನಾನ್ ನಿಂಗೆ ಅರ್ಥ ಆಯ್ತು ಅಂತ ಎಣಿಸಿದೆ ಮಾರೆ. ಆಯ್ತು ಇರ್ಲಿ, ಕೂತ್ಕೊಳ್ಬೇಡ, ತಗೊಂಡೋಗು. ಇದ್ಯಾರು ಮಾರೆ ಸೂಟ್ ಎಲ್ಲ ಹಾಕೊಂಡು ಬಂದಿದ್ದಾರೆ ಮಾರೆ? ಈ ಮುಖವನ್ನು ಎಲ್ಲೋ ನೋಡ್ದಾಗುಂಟು ಮಾರೆ. ಈಗ ನೋಡಿದ್ದಾರೆ ಸರ್ ನಾನು ಎಲ್ಲೋ ನೋಡ್ದಾಗುಂಟು. ಈಗಲ್ಲ, ಮುಂಚೆ ಒಂದು 10-15 ವರ್ಷದ ಹಿಂದೆ ನೋಡಿದಾಗುಂಟು ಇವರನ್ನು. ಇವರು ನಮ್ಮ ಸರ್. ಇವ್ರು ನನ್ನ ಸ್ಟೂಡೆಂಟ್ಸ್. ಇವರು ಒಳ್ಳೆ ನಮಸ್ತೆ ನಮಸ್ತೆ ನಮಸ್ತೆ. ಇದು ಅಲ್ಲ, ಇದು ಏನಿಲ್ಲ ಇಷ್ಟೆಲ್ಲ ಸೆಟ್. ಇದು ನನ್ನ ಇದು ಎಂತ ಗೊತ್ತುಂಟ, ನಾನು ಒಂದು ದೊಡ್ಡ ನಿಮ್ಮ ಪ್ರೊಫೆಸರ್ ಅಲ್ಲ ನಾನು. ಸೊ ನಾನು ದೊಡ್ಡ ಇನ್ವೆನ್ಷನ್ ಮಾಡಿದ್ದೇನೆ. ಇದು ನೀರಲ್ಲಿ ಓಡುವ ಗಾಡಿ. ದೋಣಿ ಅಲ್ಲವ, ದೋಣಿ ನೀರಲ್ಲೇ ಹೋಗುದು. ಇದು ನೀರಲ್ಲಿ, ಇದು ಪೆಟ್ರೋಲ್ ಡೀಸೆಲ್ ಬದಲಿಗೆ ನೀರಲ್ಲಿ ಓಡುವ ಇಂಜಿನ್. ಅದನ್ನು ರೆಡಿ ಮಾಡಿದ್ದೇನೆ. ಈಗ ರಷ್ಯಾದವರು, ಅಮೆರಿಕದವರು, ನಾರ್ತ್ ಕೊರಿಯಾದವ ಇದು ನ್ಯೂಕ್ಲಿಯರ್ ಇಟ್ಕೊಂಡು ಕಾಯ್ತಾ ಇದ್ದಾರೆ. ಅದಕ್ಕೆ ಇದು ವಾಚ್ಮ್ಯಾನ್ ಅಲ್ಲ, ಸೆಕ್ಯೂರಿಟಿಯನ್ನು ನಾನೀಗ ರೆಡಿ ಮಾಡಿದ್ದೇನೆ. ಅಲ್ಲ, ಈ ರಾತ್ರಿಗೆ ಕನ್ನಡಕ ಬೇಕಾ? ಬೇಡ ಅಲ್ಲ, ಅದು ಯಾರನ್ನು ನೋಡ್ತಾನಂತ ಗೊತ್ತಾಗ್ಬಾರ್ದಲ್ಲ, ಹಾಗೆ ಬಂದಿದ್ದಾರೆ. ಅದೆಲ್ಲ ಇರ್ಲಿ. ಇದು ನೀವು ಒಳ್ಳೆ ಕಾಲೇಜಲ್ಲಿ ಒಳ್ಳೆ ಪೋಖರಿಗಳಾಗಿದ್ರಿ, ಲಾಸ್ಟ್ ಬೆಂಚ್ ಅಲ್ಲಿ ಇದ್ರಿ. ಇದೇನು ಇಷ್ಟೆಲ್ಲ ಆಫೀಸ್ ಸೆಟಪ್, ಇಂಟರ್ವ್ಯೂ, ಇವನ್ ಬೇರೆ ಒಳ್ಳೆ ಅಲ್ಲ. ಏನು ವಿಷಯ ಏನು? ದೇವರ ದಯೆ ಸರ್, ದೇವರ ದಯೆ. ಫ್ರೆಂಡ್ ಅಲ್ಲ, ನಾನು ಸೈನ್ಸ್, ನಿಮ್ಮ ಸೈನ್ಸ್ ಲೆಕ್ಚರ್ ಗೊತ್ತಾಯ್ತಲ್ಲ? ಸೈನ್ಸ್. ಹೌದೌದು. ನೀನ್ ಈಚೆ ಅಲ್ಲಿ ಯಾರಾದ್ರು ನೋಡು. ಅಲ್ಲ ಮಾರ, ದೇವರು ಯಾರು ಸರ್? ದೇವರು ನಮ್ಮ ಯೇಸು ಸ್ವಾಮಿ ಸರ್, ಅವರಿಂದ ನಾವು ಇಲ್ಲಿ ಹೀಗೆ ಆದದ್ದು. ಹೌದಾ? ಯೇಸು ಸ್ವಾಮಿ ದೇವರ? ಹೌದು ಸರ್. ಇದು ನೀವು ದೇವರನ್ನು ನೋಡಿದ್ದೀರಾ? ದೇವರನ್ನು ನೋಡ್ಲಿಲ್ಲ ಸರ್. ದೇವರು ಎಲ್ಲಿದ್ದಾರೆ? ನಿಮ್ಮ ದೇವರು ಎಲ್ಲಿದ್ದಾರೆ? ಪ್ರೆಸೆನ್ಸ್ ಫೀಲ್ ಮಾಡಿದೆ ಸರ್. ಅಲ್ಲ, ಪ್ರೆಸೆನ್ಸ್ ಸೈನ್ಸ್ ಅಲ್ಲಿ ಪ್ರೆಸೆನ್ಸ್ ಎಲ್ಲ ಬರುದಿಲ್ಲ. ನೀವು ದೇವರು ಎಲ್ಲಿದ್ದಾರೆ? ನಿಮ್ಮ ದೇವರು ಎಲ್ಲಿದ್ದಾರೆ? ದೇವರು ನನ್ನ ಹೃದಯದಲ್ಲಿದ್ದಾರೆ ಸರ್. ದೇವರು ಪರಲೋಕದಲ್ಲಿ. ನಾವು ನೋಡು, ನಾನು ನಿಮ್ಗೆ ಕಲಿಸಿದ ಸೈನ್ಸ್, ನಿಮ್ಗೆ ಹಿಸ್ಟ್ರಿ, ಆಧ್ಯಾತ್ಮಿಕ ಎಲ್ಲ ಕಲಿಸಿದಲ್ಲ. ಸೊ ಸೈನ್ಸ್ ಅಲ್ಲಿ ಈಗ ನೋಡು, ಯಾವ ಒಂದು, ಈಗ ನಿಮ್ಮ ದೇವರ ನೀವು ಮುಟ್ಟಿದ್ದೀರಾ? ಇಲ್ಲ ಸರ್. ನೋಡಿದ್ದೀರಾ? ಇಲ್ಲಲ್ಲ. ಈಗ ನೋಡಿ, ಸೈನ್ಸ್ ಹೇಳ್ತದೆ ಯಾವ ವಸ್ತುವನ್ನು ನಿಮ್ಗೆ ಮುಟ್ಲಿಕ್ಕೆ ಆಗುದಿಲ್ಲ, ಯಾವ ವಸ್ತುವನ್ನು ನಿಮ್ಗೆ ನೋಡ್ಲಿಕ್ಕೆ ಆಗುದಿಲ್ಲ, ಇಟ್ ಡಸಂಟ್ ಎಕ್ಸಿಸ್ಟ್, ಅಂದ್ರೆ ಇಲ್ಲವೇ ಇಲ್ಲ. ಸೊ ಇರ್ಲಿ, ಏನೋ ಹಾರ್ಡ್ ವರ್ಕ್ ಮಾಡಿದಿರಿ, ಒಳ್ಳೇದಾಗ್ಲಿ. ಏನೋ ಬಿಸ್ನೆಸ್ ಮಾಡಿ ಆಯ್ತು. ಬಾ, ಅವ್ರು ಏನೋ ಮಾಡ್ಕೊಳ್ಳಿ. ಬಾ, ಹೋಗ. ಓಯ್ ಪ್ರೊಫೆಸರ್, ಅವರು ನಮ್ಮ ಸರ್ ಮಾರಿ. ನೀನ್ ನಿಲ್ಲು ಮಾರ. ಏನು ತಾಂಟೋಣ? ಬಾ ತಾಂಟ್ರಿ ಬಾ. ಅಣ್ಣ ನಿನ್ನ ಜೀವ ನೋಡು ಮಾರ ಫಸ್ಟ್. ಯಾರ ನೀನ್ ಎಷ್ಟು ಓದಿದ್ಯಾ? ಎಷ್ಟು ಪ್ರಾಯ ಎಷ್ಟು ನಿಂಗೆ? ಪ್ರಾಯ ಎಷ್ಟು? ಒಂದು ದೊಡ್ಡ ಪ್ರೊಫೆಸರ್ ಹತ್ರ ಹೇಗೆ ಮಾತಾಡ್ಬೇಕು ಗೊತ್ತಿಲ್ಲ ನಿಂಗೆ?
ಎಷ್ಟು ಓದಿದ್ದಿ ನೀನು? 25. ಪ್ರಾಯ ಎಷ್ಟು ನಿಂಗೆ? 25 ವರ್ಷ. 20 ಎಂತದೆ ಓದಿದ್ 25? ಏನು ಓದಿದ್ 20? ಈಚೆ ಬಾಣ, ಈಚೆ ಬಾ, ಭಯ ಪಡ್ತೇನೆ ನೋಡಣ್ಣ. ಅಣ್ಣ ನಾನು ಇಲ್ಲಿ ಒಂದು ಪ್ರೊಫೆಸರಿಗೊಂದು ಮರ್ಯಾದೆ ಉಂಟು ಮಾರಾಯ. ಈಗ ಎಷ್ಟು 25 ಪ್ರಾಯ ನಿಂಗೆ? ನಾನು 25 ವರ್ಷ ಖಾಲಿ ಸ್ಟಡೀಸೇ ಮಾಡಿದ್ದೇನೆ, ಗೊತ್ತುಂಟ ನಿಂಗೆ? ಚಾ ಕುಡಿಯೋಮ್ಮ, ಚಾ ಕುಡಿದು ಬಿಟ್ಟು ಆಯ್ತು ಬಾ. ಓಯ್ ಪ್ರೊಸೆಸರ್ ಒಂದು ಕೇಳಲಿಕ್ಕೆ. ಪ್ರೊಸೆಸರ್ ಅಲ್ಲ ಮರ, ಪ್ರೊಫೆಸರ್. ಒಂದು ಮರ್ಯಾದೆ ಉಂಟು ಅದಕ್ಕೆ, ಪ್ರೊಫೆಸರ್. ಅರ್ಥ ಆಯ್ತಾ? ಪ್ರೊಸೆಸರ್ ಒಂದು ಕ್ವಶನ್. ಆಯ್ತು, ನಿನ್ನ ಕ್ವಶನ್ ಏನು ಸಮಾಧಾನ ಮಾಡ್ತೀರಾ? ಅದೇ ಅವರು ನಮ್ಮ ಸರ್ ಮಾರೆ, ಎಂತ ನಿಂಗೆ ಬೇಡ ಮಾರೆ ಸರ್ ಮಾರೆ. ಅಣ್ಣ ಹೇಳು, ನಂಗೆ ಲೇಟ್, ನಂಗೆ ಈಗ ಹೋಗ್ಲಿಕ್ಕೆ ಉಂಟು, ಅದು ಫ್ಲೈಟ್. ಅದು ಲಾಸ್ಟ್ ಇವರೊಟ್ಟಿಗೆ ಒಂದು ಕ್ವಶನ್ ಕೇಳಿದ್ರ, ದೇವರು ಇಲ್ಲ ಅಂತ. ಹೌದು. ಅದು ನಿಮ್ಗೆ ಹೇಗೆ ಗೊತ್ತಾಯ್ತು? ಅದೆಂತ, ಅದು ಸೆನ್ಸ್, ಕಾಮನ್ ಸೆನ್ಸ್. ನನ್ನ ಕಾಮನ್ ಸೆನ್ಸ್ ಅಲ್ಲಿ ಹೇಳಿದ್ ನಾನು. ಓ, ಎಲ್ಲಿದೆ ನಿಮ್ ಕಾಮನ್ ಸೆನ್ಸ್? ಕಾಮನ್ ಸೆನ್ಸ್ ಇಲ್ಲಿ ಉಂಟು, ಇಲ್ಲಿ. ಓಹೋ, ನಮ್ಗೆ ಸಹ ಕಾಣ್ತದೆ. ಮುಟ್ಟಿದ್ದೀರಾ ನೀವು ಕಾಮನ್ ಸೆನ್ಸ್ ಅನ್ನ? ಕಾಮನ್ ಸೆನ್ಸ್ ಅನ್ನು ಮುಟ್ಲಿಕ್ಕೆ ಆಗ್ತದೆ, ಒಳಗೆ ಇರುದಲ್ಲ. ನೋಡಿದೀರಾ? ಅಲ್ಲ, ನೋಡ್ಲಿಕ್ಕೆ ಆಗ್ತದೆ ಕಾಮನ್ ಸೆನ್ಸ್ ಅನ್ನು. ಅಕಾರ್ಡಿಂಗ್ ಟು ಸೈನ್ಸ್, ಯಾವುದನ್ನು ನೀವು ಮುಟ್ಟಲಿಲ್ಲ, ಯಾವುದನ್ನು ನೀವು ನೋಡುದಿಲ್ಲ, ಅದು ಡಿಸರ್ವ್ಸ್ ಎಕ್ಸಿಸ್ಟ್. ಎಂತ ಮಾರೆ, ಭಯಂಕರ ಮಾರೆ. ಅಂದ್ರೆ ದೇವರು ಇರ್ಲಿ, ಇಲ್ಲ ಅಂತ ಹೇಳ್ತಾರೆ ಮಾರೆ. ದೇವರು ಇರ್ಬೋದು. ಮಾರೆ ನೀನು ಭಯಂಕರ, ಒಬ್ಬ ನೀನು 3ನೇ ಕೆಲಸ ಕ್ಲಾಸ್ ಕೆಟ್ಕೊಂಡು ಚಾ ಸಾಕಾಯ್ತು. ಕೊಡುವ ನಮ್ಗೆ ಬಾತಿನಲ್ಲಿ ಸಿಕ್ಕಿಸಿಬಿಟ್ಟಲ್ಲ ಮಾರೆ. ದೇವರು ಇರ್ಬೋದಲ್ಲ, ನೋಡು. ಬೆಚ್ಚಾಗ್ಲಿಲ್ಲ ನಾವು ಅದರ ಬಗ್ಗೆ ಸತ್ಯನ ಮಾಡ. ಬಾ ಬೆಚ್ಚಾಗಿದೆ. ಹೋಗ, ಇನ್ನು ಸಿಕ್ಕಿದ್ರೆ ಕಣ್ಣೆಲ್ಲ ತೆಗಿಬೇಡ, ಭಯ ಪಡ್ತಾರೆ ಮತ್ತೆ. ಬಾ. ನೋಡು ಮಾರೆ, ದೇವರಿಂದ ನಮ್ಗೆ ಒಂದು ಕಷ್ಟದ ಕಾಲದಲ್ಲಿ ಹೇಗೆ ನಮ್ಗೆ ಜ್ಞಾನ ಕೊಡುದಂತ ದೇವರು ನಮಗೆ ತಿಳಿಸ್ತಾರೆ. ಇದೇ ಒಂದು ದೊಡ್ಡ ಉದಾಹರಣೆ. ಬಾ ನಾವು ಹೋಗೋ, ಬಾ. ಇನ್ನು ಇಂಟರ್ವ್ಯೂ ಬೇಡ, ಎಂತ ಬೇಡ.